ಹಾಯ್ ಫ್ರೆಂಡ್ಸ್, ಹೇಗಿದ್ದೀರೆಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಡೀಸ್ ಲೈಫ್ ಸ್ಟೈಲ್. ಒಂದು 2 ದಿವಸ ಆಯಿತು ಬ್ಲಾಗ್ಸ್ ಏನು ಮಾಡಲಿಕ್ಕೆ ಹೋಗಲಿಲ್ಲ, ಹಾಗೆ ಇವಾಗ ಮಾಡುವ ಅಂತೇಳಿ. ಅಂದರೆ ಇಲ್ಲಿ ನೋಡ್ಬೋದು, ಸೋಗೆ ಬಿದ್ದಿತ್ತು ತೋಟದಲ್ಲಿ, ಹಾಗೆ ಹೋಗಿ ತಗೊಂಡು ಬಂದದ್ದು. ಏನಂತೇಳಿದರೆ ಈಗ ಹೇಗೂ ನಿಹಾನ್ ಮಲಗಿದ್ದಾನಲ್ಲ, ಆಗ ಏನಾದರೂ ಕೆಲಸ ಮಾಡುವ ಅಂತ ಆಗ್ತದೆ. ಸೊ ಹಾಗೆ ಇವಾಗ ಸೋಗೆ ಬಿದ್ದಿತ್ತಲ್ಲ, ಅದನ್ನು ತಂದು ಇವಾಗ ಸಿಂಕ್ ತೆಗಿತಾ ಇದ್ದೇವೆ. ಅಂದರೆ ಇಡಿಸುಡಿ ಮಾಡುವ ಅಂತೇಳಿ. ಅಂದರೆ ಮೊನ್ನೆ 2 ಇಡಿಸುಡಿ ಮಾಡಿದ್ವಿ, ಅದರಲ್ಲಿ ಇಡಿಸುಡಿ ಮಾಡಿ ಸ್ವಲ್ಪ ಕಡ್ಡಿ ಉಳಿದಿತ್ತು. ಸೊ ಅದಕ್ಕೆ ಇನ್ನು ಸ್ವಲ್ಪ ತಂದು ಆ್ಯಡ್ ಮಾಡುವ, ಆಗೊಂದರೆ ಇನ್ನೊಂದು ಇಡಿಸುಡಿ ಆಗ್ತದೆ ಅಂತೇಳಿ ಹಾಗೆ ಹೊರಟದ್ದು. ಮತ್ತೇನಂತೇಳಿದರೆ ನಿಹಾನ್ ಎದ್ರೆ ಆಗೋದಿಲ್ಲ, ಅವನು ಬಿಡೋದಿಲ್ಲ, ಅದನ್ನೆಲ್ಲ ತೆಕ್ಕೊಂಡು ಆಚೆ ಈಚೆ ಎಲ್ಲ ಚೆಲ್ಲಿ ಹಾಕ್ತಾನೆ. ಅದಕ್ಕೆ ಬೇಕಾಗಿ ಅವನು ಮಲಗಿರುವಾಗಲೇ ಈ ಕೆಲಸ ಮಾಡುವಂಥದ್ದು. ಹಾಗೆ ಇವಾಗ ಇನ್ನು ಊಟ ಇಡ್ಲಿಕ್ಕೆ ಉಂಟು. ಅಂದರೆ ಊಟಕ್ಕೆ ನೀರು ಇಟ್ಟಿದ್ದೇನೆ, ಇನ್ನು ಅಕ್ಕಿ ಹಾಕ್ಲಿಕ್ಕೆ ಉಂಟು, ನೀರು ಕುದಿಯುವಾಗ. ಹಾಗೆ ಇವತ್ತು ರೇಷನ್ ಅಕ್ಕಿ ಇಡುವ ಅಂತೇಳಿ. ಅಂದರೆ ಒಂದು ಟೈಮಿಗೆ ರೇಷನ್ ಅಕ್ಕಿ ಇಡೋದು, ಒಂದೊಂದು ದಿವಸ ರೇಷನ್ ಅಕ್ಕಿ, ಒಂದೊಂದು ದಿವಸ ಅಂಗಡಿ ಅಕ್ಕಿ ಇಡೋದು. ಮತ್ತೇನು ಅಂತ ಹೇಳಿದರೆ, ಇದು ಇಡಿಸಿಡಿ ಮಾಡುವ ಕೆಲಸ ಅಂದರೆ ಸ್ವಲ್ಪ ಕಷ್ಟದ್ದು. ಅಂದರೆ ನಾವಿವಾಗ ಶಾಪಿಂದೆಲ್ಲ ತರ್ತೇವಲ್ಲ, ಆವಾಗ ಹಣ ಕೊಟ್ಟು ತರುವಾಗ ಇಷ್ಟುಂಟ ಹಣ ಅಷ್ಟುಂಟ ಹಣ ಅಂತ ಹೇಳ್ತೇವೆ ನಾವು. ಆದರೆ ಅದರ ಕಷ್ಟ ಗೊತ್ತುಂಟಲ್ಲ, ಇದು ಇಡಿಸಿಡಿ ಮಾಡುವವರಿಗೆ ಮಾತ್ರ ಗೊತ್ತಿರ್ಬೋದು. ಅದೇ ಕೆಲಸ ಆಗಿ ಇಟ್ಕೊಳ್ತಾರಲ್ಲ ಕೆಲವರು, ತೋಟ ಇದ್ದವರೆಲ್ಲ ಇಡಿಸಿಡಿ ಮಾಡಿ ಎಲ್ಲ ಮಾರ್ತಾರೆ ಅಂಗಡಿಗೆ. ಅವರಿಗೆ ಮಾರುವಾಗ ಅಷ್ಟೊಂದು ಹಣ ಏನು ಸಿಗುವುದಿಲ್ಲ. ಆದರೆ ಇದು ಅಂದರೆ ನಾವು ಅಂಗಡಿಯಿಂದ ಹಣ ಕೊಟ್ಟು ತರೋದಾದರೆ ಮಾತ್ರ ಹೆಚ್ಚು ರೇಟ್ ಇರುವಂಥದ್ದು. ಅಂದರೆ ಅದು ಇಡಿಸಿಡಿ ಮಾಡಬೇಕಿದ್ರೆ ತುಂಬ ಕಷ್ಟ ಉಂಟು. ತೋಟದಿಂದ ಹೋಗಿ ಸೋಗೆ ತರಬೇಕು, ಅದನ್ನು ತೆಗಿಬೇಕು ಈ ರೀತಿ ಕೂತ್ಕೊಂಡು, ಮತ್ತು ಅದನ್ನು ಒಣಗಿಸಬೇಕು, ಮತ್ತು ಅದರ ಸರಿ ಕಟ್ಟು ಮಾಡಿ ಅದನ್ನು ಅಂದರೆ ಕೈ ಹಿಡಿಯುವ ಅಲ್ಲೆಲ್ಲ ಕರೆಕ್ಟಾಗಿ ಹಗ್ಗದಲ್ಲಿ ಕಟ್ಟಬೇಕು, ಕಟ್ಟೆಲ್ಲ ಮಾಡಲಿಕ್ಕೆ ಉಂಟು. ಹಾಗೆಲ್ಲ ಕೆಲಸ ಉಂಟಲ್ಲ. ಅಂದರೆ ಒಂದು ಸೋಗೆಯಲ್ಲಿ ಒಂದು ಇಡಿಸುಡಿ ಏನಾಗುವುದಿಲ್ಲ, 2-3 ಸೋಗೆಯ ಕಡ್ಡಿಯೆಲ್ಲ ಬೇಕು ಒಂದು ಇಡಿಸುಡಿ ಆಗಬೇಕಿದೆ. ಹಾಗೆ ಕಷ್ಟ ಉಂಟು. ಅದೇ ಅಂಗಡಿಯಿಂದ ತರುವಾಗ ಅಷ್ಟುಂಟಾ ಎಷ್ಟುಂಟಾ ಅಂತ ಹೇಳಲಿಕ್ಕಾಗ್ತದೆ, ಮಾಡುವಾಗ ಸ್ವಲ್ಪ ಕಷ್ಟ ಗೊತ್ತಾಗ್ತದೆ. ಹಾಗೆ ಅಂದರೆ ಏನು ಅಂದರೆ ಏನು ಕೆಲಸ ಇಲ್ಲದ ಟೈಮಲ್ಲಿ ಕೂತ್ಕೊಂಡು ಮಾಡುವಾಗ ಟೈಮ್ ಪಾಸ್ ಆಗಲಿಕ್ಕೆ ಒಳ್ಳೆಯದಾಗ್ತದೆ. ಹಾಗೆ ನಾನು ಕೂತ್ಕೊಂಡು ಹೀಗೆ ಟೈಮ್ ಪಾಸ್ ಆಗಲಿ ಅಂತೇಳಿ ಇಡಿಸಿಡಿ ಮಾಡ್ತಾ ಇದ್ದೇನೆ. ಮತ್ತು ಗುಡಿಸಲಿಕ್ಕೆ ಸಹ ಆಗಬೇಕಲ್ಲ. ಹಾಗೆ ಮತ್ತು ಇಷ್ಟೆಲ್ಲ ಕೆಲಸ ಆದಮೇಲೆ ಇನ್ನು ಊಟ ಆದಮೇಲೆ ಮತ್ತೆ ಪದಾರ್ಥ ಮಾಡಲಿಕ್ಕೆ ಇವಾಗ ಇಲ್ಲ. ಅಂದರೆ ನಿನ್ನೆ ಈವ್ನಿಂಗ್, ಅಂದರೆ ನಿನ್ನೆ ನೈಟ್ ಮಾಡಿರುವಂತಹ ಪದಾರ್ಥವೇ ಉಂಟು. ಹಾಗೆ ಈಗ ಮಾಡಲಿಲ್ಲ, ಮತ್ತು ಸಂಜೆ ಮಾಡುವ ಅಂತೇಳಿ. ಹಾಗೆ ಮತ್ತು ಏನಂತ ಹೇಳಿದ್ರೆ, ನಿಹಾನಿಗೆ ಇದು ಏನಪ್ಪ ಬಜ್ಜಿ ಎಲ್ಲ ಕೊಡ್ತೇವಲ್ಲ, ಅದು ಕೊಡೋದು ತುಂಬ ಟೈಮ್ ಕೂಡ ಆಯಿತು. ಅದನ್ನು ಕೊಡಬೇಕು, ಇನ್ನು ಮಾಡಲಿಕ್ಕೆ ಉಂಟು. ಹಾಗೆ ಮಾಡುವಾಗ ಸ್ವಲ್ಪ ವೀಡಿಯೋ ಮಾಡುವ ಅಂತೇಳಿ. ಅಂದರೆ ಹೆಚ್ಚು ಮಕ್ಕಳಿಗೆ ಬಜ್ಜಿ ಅಂದರೆ ಅದರಲ್ಲಿ ಸೆಟ್ಟೆ ಬರ್ತದೆ ಎಲ್ಲ, ಜಾಯಿಕಾಯಿ ಮತ್ತು ಇನ್ನೆಲ್ಲ ಉಂಟು, ಬೆಳ್ಳುಳ್ಳಿ ಎಲ್ಲ ಹಾಕಿ ಕೊಡಲಿಕ್ಕೆ ಉಂಟಲ್ಲ. ಹಾಗೆ ಅದು ವಾರಕ್ಕೊಮ್ಮಾದರೂ ಕೊಡಬೇಕು ಅಂತ ಹೇಳುವಂಥದ್ದು. ನನಗೆ ಯಾವಾಗ ಸರಿ ಟೈಮ್ ಸಿಗೋದಿಲ್ಲ, ಹಾಗೆ ಯಾವಾಗಾದರೂ ನೆನಪಾಗುವಾಗೊಮ್ಮೆ ಕೊಡೋದು. ಮತ್ತು ಅದು ಸ್ವಲ್ಪ ಖಾರ ಕೂಡ ಉಂಟಲ್ಲ, ಅದು ಹಾಗೆ ಕೊಡ್ತಾ ನಿಂತರೆ ಕಫ ಎಲ್ಲ ಆಗೋದಿಲ್ಲ, ಮತ್ತು ಜೀರ್ಣ ಎಲ್ಲ ಸರಿಯಾಗಿ ಆಗ್ತದೆ. ಹಾಗೆ ಇವತ್ತು ಮಾಡುವ ಅಂತೇಳಿ ಉಂಟು. ಓಕೆ, ಅದನ್ನು ಬಜ್ಜಿ ಮಾಡುವಾಗ ವೀಡಿಯೋ ಮಾಡ್ತೇನೆ. ಓಕೆ. ಹಾಗೆ ಬಜ್ಜಿ ಇದನ್ನು ಮದ್ದು ಮಾಡಬೇಕಿದ್ರೆ ಒಂದು ಕಲ್ಲು ತಗೊಳ್ಬೇಕು, ಕಲ್ಲನ್ನು ಚೆನ್ನಾಗಿ ತೊಳಿಬೇಕು. ಈ ರೀತಿ ನಾನು ತೊಳ್ಕೊಂಡಿದ್ದೇನೆ. ಹಾಗೆ ಒಂದು ಕಲ್ಲು, ಚಿಕ್ಕ ಕಲ್ಲು ಬೇಕಾಗ್ತದೆ. ನಾವು ಬಡ್ದು ಒಂದು ಕಲ್ಲು 2 ಪೀಸ್ ಆಗಿದೆ. ಹಾಗೆ ಅದು ಒಂದು ದೊಡ್ಡ ಕಲ್ಲು ಉಂಟು. ಇವಾಗ ನೋಡ್ಬೋದು, ಇದು ಜಾಯಿಕಾಯಿ. ಸೊ ಅದನ್ನು ಇವಾಗ ಅರಿತಾ ಇದ್ದೇವೆ. ಹಾಗೆ ತುಂಬ ಸಿಗ್ತದೆ ಇದರಲ್ಲಿ. ಅಂದರೆ ನಾವು ಸೆಟ್ ತೆಗಿಬೇಕು. ಈ ಆಯುರ್ವೇದಿಕ್ ಶಾಪ್ ಎಲ್ಲ ಇರ್ತದಲ್ಲ, ಆಯುರ್ವೇದಿಕ್ ಮೆಡಿಕಲ್ ಎಲ್ಲ ಇರ್ತದೆ. ಸೊ ಅಲ್ಲಿ ಸಿಗ್ತದೆ ಕೇಳಿದರೆ. ಬಜ್ಜೆ ಫುಲ್ ಸೆಟ್ ಅಂತ ಹೇಳಿದರೆ ಬಜ್ಜೆ, ಅದರಲ್ಲಿ ತುಂಬ ಬಗೆ ಇರ್ತದೆ. ಅದರ ಹೆಸರೆಲ್ಲ ನಂಗೆ ಗೊತ್ತಿಲ್ಲ. ಅದನ್ನೆಲ್ಲ ಅರೆದು ಕೊಟ್ಟರೆ ಒಳ್ಳೆಯದು ಅಂತೇಳಿ. ಹಾಗೆ ನಾನಿವಾಗ ಇಲ್ಲಿ ಕೊಡುವಂಥದ್ದು ಒಂದು ಬಜ್ಜೆ, ಜಾಯಿಕಾಯಿ, ಮತ್ತು ಒಂದು ಕರಿಮೆಣಸು, ಹಾಗೆ ಚಿಕ್ಕ ಬೆಳ್ಳುಳ್ಳಿ ತುಂಡು. ಅಂದರೆ ಚಿಕ್ಕ ಬೆಳ್ಳುಳ್ಳಿ ಒಂದು ಪೀಸ್ ಹಾಕ್ಬೋದು, ಇಲ್ಲದಿದ್ದರೆ ಅರ್ಧ ತುಂಡು ಸಾಕಾಗ್ತದೆ. ಹಾಗೆ ಮತ್ತು ಸ್ವಲ್ಪ ಜೀರಿಗೆ ಎಲ್ಲ ಹಾಕಿ ಅರೆಯುವಂಥದ್ದು. ಹಾಗೆ ಮತ್ತು ಬೇಕು ಅಂತ ಹೇಳಿದರೆ ಬಾದಾಮಿ ನೀರಿಗೆ ಹಾಕಿ ಕೂಡ ಅರೆದು ಕೊಡ್ಬೋದು. ನಾನು ಒಮ್ಮೊಮ್ಮೆ ಕೊಡ್ತೇನೆ ಯಾವಾಗಾದರೂ ನೆನಪಾಗುವಾಗ. ಅವನಾಗೆ ತಿನ್ನುವುದಿಲ್ಲ, ಅದಕ್ಕೆ ಬೇಕಾಗಿ ಕೊಡಲಿಕ್ಕಿಲ್ಲ. ಈಗ ಇದನ್ನೆಲ್ಲ ಅರೆಯುವಂಥದ್ದು. ಅರೆದು ಚೆನ್ನಾಗಿ ನೈಸ್ ಆದಮೇಲೆ ಇದಕ್ಕೆ ಹಾಕಬೇಕು. ಇವಾಗ ನೋಡಿ, ನಾನು ಮೆಣಸು ಹಾಕಿ ಜಜ್ತಾ ಇದ್ದೇನೆ ನೋಡಿ. ಅಂದರೆ ಸ್ವಲ್ಪ ವಾಯ್ಸ್ ಓವರ್ ಕೊಡುವಾಗ ಆಚೆ ಈಚೆ ಆಗ್ತದೆ. ಅಂದರೆ ಅದು ಸ್ಪೀಡು ಕೊಟ್ಟೆ ವಾಯ್ಸು. ಹಾಗೆ
ಮತ್ತು ಬೆಳ್ಳುಳ್ಳಿ ಜೀರಿಗೆ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದೆ. ಹಾಗೆ ಹಾಕಿ ಚೆನ್ನಾಗಿ ಜಜ್ಜುವಂಥದ್ದು ಮತ್ತು ಅರೆಯುವಂಥದ್ದು. ಹಾಗೆ ಅದು ಅರೆದಾದಮೇಲೆ ಕೊಡಲಿಕ್ಕಿರುವಂತಹ ಕಷ್ಟ ನೋಡಿದರೆ, ಅಂದರೆ ಅವನು ಕುಡಿಯುವುದೇ ಇಲ್ಲ ಅದು ಮದ್ದು. ಅಂದರೆ ಅದು ಸ್ಮೆಲ್ ಬರ್ತದೆ, ಆಗ ಅವನಿಗೆ ಗೊತ್ತಾಗ್ತದೆ ಇದು ಖಾರದ ಮದ್ದೆ ಅಂತೇಳಿ. ಹಾಗೆ ಅವನು ತಿನ್ನಲಿಕ್ಕೆ ಉದಾಸೀನ ಮಾಡ್ತಾನೆ. ಅವನಂತಲ್ಲ, ಎಲ್ಲ ಮಕ್ಕಳು ಕೂಡ ಹಾಗೆ. ಇದು ಬಜ್ಜಿ ಸ್ವಲ್ಪ ಖಾರ ಇರ್ತದಲ್ಲ ಹಾಗೆ. ಮತ್ತು ಕೆಲವರು ಜೇನುತುಪ್ಪ ಹಾಕಿ ಕೊಡ್ತಾರೆ ಅಂಥದ್ದು ಹಾಕಿ ಕೊಡಬಾರ್ದು. ಅಂದರೆ ಕೊಡ್ಬೋದು, ಅದು ನಾಳೆಗೆ ಸ್ವಲ್ಪ ಸ್ವಲ್ಪ ಮುಟ್ಟಿಸಿ ಕೊಡಬೇಕಾಗುತ್ತದೆ. ಅದಕ್ಕೆ ಬೇಕಾಗಿ ನಾನು ಹಾಗೆ ಕೊಡೋದಿಲ್ಲ. ಕೆಮ್ಮಿಗೆ ಒಳ್ಳೆಯದು, ಆದರೆ ಅದು ಕೊಡುವಾಗ ಅಷ್ಟೇ ಜಾಗ್ರತೆ ಬೇಕು. ಸೊ ಅದಕ್ಕೆ ಬೇಕಾಗಿ ನಾನು ಜೇನುತುಪ್ಪ ಏನು ಹಾಕಲಿಕ್ಕಿಲ್ಲ, ಹೀಗೆ ಹಾಕುವಂಥದ್ದು. ಇದಕ್ಕೆ ಮತ್ತು ಸ್ವಲ್ಪ ಬಿಸಿ ಮಾಡಿ ಕೊಟ್ಟರೆ ಒಳ್ಳೆಯದು ಅಂತ. ಯಾಕಂತೇಳಿದರೆ ಅದು ಹೊರಗಡೆಯಿಂದ ತರುವಂಥದ್ದಲ್ಲ, ಎಲ್ಲೆಲ್ಲಿಯ ಗೆಲ್ಲು ಅಂದರೆ ಬೇರಿನದ್ದೆಲ್ಲ ಉಂಟಲ್ಲ. ಸೊ ಅದಕ್ಕೆ ಬೇಕಾಗಿ ಮರದ ತುಂಡಿನದ್ದೆಲ್ಲ ಮದ್ದುಂಟು ಅದರಲ್ಲಿ, ನನಗೆ ಗೊತ್ತಿಲ್ಲ ಅದರ ಹೆಸರು. ಹಾಗೆ ಅದಕ್ಕೆ ಬೇಕಾಗಿ ನಾವು ಇದನ್ನು ಅರೆದಾದಮೇಲೆ ಬಿಸಿ ಮಾಡಿ ಕೊಟ್ಟರೆ ಒಳ್ಳೆಯದು ಅಂತೇಳಿ. ಯಾಕಂತೇಳಿದರೆ ಅದರಲ್ಲಿರುವಂತಹ ವಿಷಾಂಶ ಏನಾದರೂ ಇದ್ದರೆ ಹೋಗ್ತದೆ ಅಂತೇಳಿ. ಅಂದರೆ ಇದು ನಾವು ಕತ್ತಿಯ ಬೀಸತ್ತಿಯ ಏನಾದರೂ ಬಿಸಿ ಮಾಡಿ ಅದರ ಮೇಲೆ ಹಾಕುವಂಥದ್ದು, ಆಗ ಅದರ ಅಂಶ ಎಲ್ಲ ಇಳಿತದೆ. ಒಂದು ಪಾತ್ರೆಗೆ ಹಾಕಿ ಹಾಗೆ ನಾನು ಇದನ್ನೆಲ್ಲ ಈ ರೀತಿ ಮಾಡಿ ನೆಕ್ಸ್ಟ್ ಒಂದು ಸ್ಪೂನಲ್ಲಿ ತೆಗೆದು ಒಂದು ಪಾತ್ರೆಗೆ ಹಾಕ್ಕೊಳ್ಬೇಕು. ಅದ ನಂತರ ನಾನು ಅದನ್ನು ಸೋಸ್ತೇನೆ. ಯಾಕಂತೇಳಿದರೆ ಅದು ಗಟ್ಟಿ ಗಟ್ಟಿ ಸಿಕ್ಕಿದರೆ ಅವನು ತಿನ್ನುವುದಿಲ್ಲ, ಅಂದರೆ ಕುಡಿಯುವುದಿಲ್ಲ. ಅದಕ್ಕೆ ಬೇಕಾಗಿ ನೋಡಿ, ಇದು ಬಿಸಿ ಮಾಡಿದ್ದು ನೋಡಿ, ಬೀಸತ್ತಿಯನ್ನು ಬಿಸಿ ಮಾಡಿದೆ ನಾನು. ಹಾಗೆ ಅದರ ಮೇಲೆ ಹಾಕುವಂಥದ್ದು. ಈಗ ಅದರ ಬಿಸಿ ಇದಕ್ಕೆ ಮದ್ದಿನ ಇದ ಮೇಲೆ ಬೀಳ್ತದೆ. ಅಷ್ಟಾಗುವಾಗ ಏನಾದರೂ ಇದ್ದರೆ ಅದು ಹೋಗ್ತದೆ ಅಂತ ಹೇಳ್ತಾರೆ, ಗೊತ್ತಿಲ್ಲ. ಮತ್ತು ಹಾಗೆ ಹೇಳಿಕೊಟ್ಟ ರೀತಿಯಲ್ಲಿ ಮಾಡಬೇಕಲ್ಲ, ಸೊ ಆದ ಕಾರಣ ಹಾಗೆ ಮಾಡಿ ಮತ್ತು ಅದನ್ನು ಸ್ಪೂನಲ್ಲಿ ಹಾಕಿದರೆ ಅವನು ಕುಡಿಯೋದಿಲ್ಲ. ಅದಕ್ಕೆ ನಾನು ನೋಡಿ ಸ್ವಲ್ಪ ನೀರು ಹಾಕಿ ಈ ರೀತಿ ಮಾಡಿ ಸೋಸುವಂಥದ್ದು. ಆಗ ಅದು ಕುಡಿಲಿಕ್ಕೆ ಕೊಟ್ಟರೆ ಆಮೇಲೆ ಕುಡಿದು ಹೋಗ್ತದೆ. ಅದಕ್ಕೆ ಬೇಕಾಗಿ ಹಾಗೆ ಹೀಗೆ ಮಾಡಿ ಕೊಟ್ಟದಂದರೆ ಸ್ವಲ್ಪ ಹೆಚ್ಚಾಯಿತು ನೀರು ಮಾಡಿದ್ದು. ಅದು ಸೋಸುವಾಗ ನೋಡಿ ಇದರಲ್ಲಿ ಈ ರೀತಿ ಒಂದು 5 ml ನಷ್ಟು ಬಂತು ಏನೋ ಅಷ್ಟೇ. ಅವನಂದರೆ ಎಲ್ಲ ಕುಡಿಯುವುದಿಲ್ಲ, ಕುಡಿಲಿಕ್ಕೆ ಕೊಡಲಿಕ್ಕೆ ಕಷ್ಟ. ಅಂದರೆ ಅದು ನೋಡಿರ್ತಾನೆ ಮತ್ತು ಸ್ಮೆಲ್ ಕೂಡ ಬಂದಿರ್ತದೆ ನೋಡಿ. ಅವನನ್ನು ಹಿಡ್ಕೊಂಡು ಕೊಡಬೇಕಾದ್ರೆ ಎಷ್ಟು ಕಷ್ಟ ಉಂಟು ಅಂತೇಳಿ. ಅವನಂತಲ್ಲ, ಎಲ್ಲ ಮಕ್ಕಳು ಸಹ ಹಾಗೆ, ಅವರು ಕುಡಿಯುವುದಿಲ್ಲ. ಅಂದರೆ ಅದು ಸಿಹಿ ಏನಿಲ್ಲ ಅಲ್ಲ, ಖಾರ ಅಲ್ಲ, ಅದಕ್ಕೆ ಹಾಗೆ ಹಿಡಿದು ಒಬ್ಬಳಿಗೆ ಕೊಡುವಾಗ ಕಷ್ಟ ಆಗ್ತದೆ. ಅಂದರೆ ಇಲ್ಲದಿದ್ದರೆ ಇಬ್ಬರೆಲ್ಲ ಹಿಡಿದು ಕೊಡಲಿಕ್ಕೆ ಆಗ್ತದೆ. ಹೇಗಾದರೂ ಒಮ್ಮೊಮ್ಮೆ ಕೊಡ್ತೇನೆ, ಒಮ್ಮೊಮ್ಮೆ ರೊಕ್ಕ ಕುಡಿತಾನೆ, ಗೊತ್ತೇ ಆಗೋದಿಲ್ಲ ಅವನಿಗೆ ಒಮ್ಮೊಮ್ಮೆ. ಹಾಗೆ ಇವತ್ತು ಕೂಗಿದ, ಅಂದರೆ ಈ ಮದ್ದು ಅಂತೇಳಿದರೆ ಯಾವಾಗಲೂ ಕೂಗ್ತಾನೆ ಕೊಡುವಾಗ. ಯಾಕಂದರೆ ಅದು ಅಷ್ಟೊಂದು ಖಾರ ಉಂಟು. ಹಾಗೆ ನೋಡುವ, ನೀವು ಕೂಡ ಹೀಗೆ ರೀತಿ ಮಾಡಿ ಕೊಟ್ಟಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಎಷ್ಟು ಕಷ್ಟ ಉಂಟು ಇದನ್ನು ಕೊಡಲಿಕ್ಕೆ ಅಂತೇಳಿ. ಅಂದರೆ ಅಷ್ಟೇ ಖಾರ ಕೂಡ ಉಂಟು. ನಮಗೆ ಸ್ವಲ್ಪ ನಾವು ನಾಲಿಗೆಗೆ ಮುಟ್ಟಿಸಿ ನೋಡುವಾಗ ಗೊತ್ತಾಗ್ತದೆ ಅದೆಷ್ಟು ಖಾರ ಉಂಟು ಅಂತೇಳಿ. ಹಾಗೆ ಪಾಪ ಮಕ್ಕಳಿಗೆ ಕೊಡೋದೇ ಆಗೋದಿಲ್ಲ ಅಲ್ಲ, ಏನು ಮಾಡೋದು. ಹಾಗೆ ಕೊಟ್ಟದ್ದು. ಹಾಗೆ ವಾರಕ್ಕೊಮ್ಮೆ ಕೊಟ್ಟರೆ ಒಳ್ಳೆಯದು. ಮತ್ತು ಬಜ್ಜಿ ಅಂತ ಇರ್ತೇವಲ್ಲ, ಅದು ಮಕ್ಕಳಿಗೆ ಬೇಗ ಮಾತಾಡಲಿಕ್ಕೆ ಕೊಡುವಂಥದ್ದು. ಅಂದರೆ ಚಿಕ್ಕ ನಾಲಿಗೆಗೆ ಮುಟ್ಟಿಸಬೇಕು ಅಂತ ಹೇಳ್ತಾರೆ, ಆದರೆ ಇದು ಮುಟ್ಟಿಸಲಿಕ್ಕೆ ಮಕ್ಕಳು ಬಿಡಬೇಕಲ್ಲ. ಹಾಗೆ ಕುಡಿಲಿಕ್ಕೆ ಕೊಡುವಂಥದ್ದು, ಹೊಟ್ಟೆಗೆ ಕೂಡ ಆಗ್ತದೆ, ಜೀರ್ಣ ಆಗಲಿಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ. ತಿಂದದೆಲ್ಲ ಜೀರ್ಣ ಆಗೋದಿಲ್ಲಲ್ಲ ಕೆಲವು ಮಕ್ಕಳಿಗೆ, ಅದಕ್ಕೆ ಬೇಕಾಗಿ. ಮತ್ತೇನಂತ ಹೇಳಿದ್ರೆ, ಮತ್ತೆ ಮಧ್ಯಾಹ್ನ ಅಂದರೆ ಏನು ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ. ಇವಾಗ ಈವ್ನಿಂಗ್ ಆಯಿತು, ಇನ್ನು ಪದಾರ್ಥಕ್ಕೆ ಕಡಿಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ. ಹಾಗೆ ತೆಂಗಿನ ತುರಿ ಈ ರೀತಿ ಮಾಡುವುದು. ಈಗ ಎಲ್ಲರ ಮನೆಯಲ್ಲಿ ಮಿಷನ್ ಬಂದಿದೆ ತೆಂಗಿನ ತುರಿ ಈ ರೀತಿ ಮಾಡಲಿಕ್ಕೆ. ಆದರೆ ನಮ್ಮ ಮನೆಯಲ್ಲಿ ತರಲಿಲ್ಲ, ಅದು ಕರೆಂಟೆಲ್ಲ ಬೇಕಲ್ಲ, ಆ ರೀತಿಯಲ್ಲಿ ಮಿಷನ್ ಅಂದರೆ ಸುಲಭ, ಬೇಗ ಆಗ್ತದೆ. ಹಾಗೆ ಆದರೆ ಈ ಆವತ್ತಿನ ಕಾಲದ್ದು ಇದೇ ಉಂಟಲ್ಲ, ಕೈ ಮಿಷಿನ್, ಹಾಗೆ ಇದರಲ್ಲೇ ಮಾಡುವಂಥದ್ದು ತೆಂಗಿನ ತುರಿ. ಓಕೆ, ಹಾಗೆ ಮತ್ತೇನು ಅಂತ ಹೇಳಿದರೆ, ಇನ್ನು ಪದಾರ್ಥಕ್ಕೆ ರೆಡಿ ಮಾಡಲಿಕ್ಕೆ ಉಂಟು. ಹಾಗೆ ಒಂದು ಸಾಂಬಾರು ಮಾಡುವ ಅಂತೇಳಿ ಎಲ್ಲ ಐಟಮ್ಸ್ ಹಾಕಿ ಒಂದು ಸಾಂಬಾರು ಮಾಡುವಂತ. ಇವಾಗ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೇನೆ, ಅಂದರೆ ಅಷ್ಟಾಗ ನಿಹಾನ್ ಕೂಡ ಎದ್ದಿದ್ದ. ಹಾಗೆ ಮತ್ತೇನು ಅಂತ ಹೇಳಿದರೆ, ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಇಷ್ಟೇ, ಏನಿಲ್ಲ. ಸಿಂಪಲಾಗಿ ಒಂದು ಬ್ಲಾಗ್ ಮಾಡುವ ಅಂತೇಳಿ ಹೊರಟು ಅರ್ಧಂಬರ್ಧ ಎಲ್ಲ ವೀಡಿಯೋಸ್ ಹಾಕಿ ಮಿಕ್ಸ್ ಆಯಿತು ಸ್ವಲ್ಪ. ಅಂದರೆ ಅರ್ಧದಿಂದ ಮತ್ತೆ ಮಾಡಲಿಕ್ಕಾಗಲಿಲ್ಲ. ಹಾಗೆ ಈಗ ನಿಹಾನ್ ಕೂಗ್ತಾ ಇದ್ದಾನೆ ನೋಡಿ. ಹಾಗೆ ಓಕೆ, ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ಬಾಯ್ ಬಾಯ್.